ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾಕಿಸ್ತಾನ ಅಂದ್ರೆ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೀಮ್ ಮೆಟೀರಿಯಲ್ ಅಥವಾ ಜೋಕರ್ ಆಗ್ಬಿಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಅಲ್ಲಿನ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಶೇರ್ ಮಾಡ್ತಾ ಇರೋ ಫೋಟೋಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ನಗು ಬರುತ್ತೆ. ಯಾಕೊತ್ತಾ, ಇವರು ಮಾಡ್ತಾ ಇರೋ ಎಡಿಟಿಂಗ್ ಅನ್ನ ನೋಡಿದ್ರೆ ನಮ್ಮ ಇಲ್ಲಿನ LKG ಮಗು ಕೂಡ ಇವರಿಗಿಂತ ಚೆನ್ನಾಗಿ ಪೇಂಟ್ ಮಾಡುತ್ತೆ ಅನ್ಸುತ್ತೆ. ಅಷ್ಟು ಕಳಪೆ ಗುಣಮಟ್ಟದ, ಅಷ್ಟು ಫೇಕ್ ಆದ ಇಮೇಜ್ಗಳನ್ನ ಇಟ್ಕೊಂಡು ಇವರು ಭಾರತದ ವಿರುದ್ಧ ನರೇಟಿವ್ ವಾರ್ ಮಾಡೋಕೆ ಬಂದಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಇವರು ಹೇಳ್ತಾ ಇದ್ದಾರೆ, ಭಾರತದ ಮೇಲೆ ಇವರು ಬಾಂಬ್ ಅನ್ನ ಹಾಕಿದ್ರಂತೆ, ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಕೇಂದ್ರಗಳನ್ನ ಉಡಾಯಿಸಿದ್ರಂತೆ, ಏರ್ ಬೇಸ್ ಗಳನ್ನ ಧ್ವಂಸ ಮಾಡಿದ್ರಂತೆ. ಕೇಳೋಕೊಂತ್ರ ಸಿನಿಮಾ ಕತೆ ತರ ಇಲ್ವಾ? ಆದ್ರೆ ಅಸಲಿ ವಿಷಯ ಏನ್ ಗೊತ್ತಾ, ಇವರು ಶೇರ್ ಮಾಡಿರೋ ಫೋಟೋಗಳಲ್ಲಿ ಇರೋ ದಿನಾಂಕಗಳೇ ಇವರ ಸುಳ್ಳನ್ನ ಬಯಲಿಗೆ ಎಳೆದಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಕಿಸ್ತಾನದ ಈ ಫೋಟೋಶಾಪ್ ಸರ್ಜಿಕಲ್ ಸ್ಟ್ರೈಕ್ ಹಿಂದಿರೋ ಅಸಲಿ ಸತ್ಯ ಏನು, ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಇವರು ಮುಚ್ಚಿಡ್ತಾ ಇರೋದಾದ್ರೂ ಏನು, ಮತ್ತು ಯುದ್ಧ ಭೂಮಿಯಲ್ಲಿ ಸೋತವರು ಈಗ ಸುಳ್ಳು ಸುದ್ದಿಗಳ ಪ್ರಪಂಚದಲ್ಲಿ ಹೇಗೆ ಗೆಲ್ಲೋಕೆ ಟ್ರೈಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪಿನ್ ಟು ಪಿನ್ ಡಿಕೋಡ್ ಮಾಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಿಷಯಕ್ಕೆ ಬರೋಕ್ ಮುಂಚೆ ಒಂದು ಚಿಕ್ಕ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಇವತ್ತಿನ ಜಮಾನದಲ್ಲಿ ಯುದ್ಧ ಕೇವಲ ಗಡಿಗೆಲೆ ನಡೆಯಲ್ಲ, ಯುದ್ಧ ನಡೆಯೋದು ನಮ್ಮ ನಿಮ್ಮ ತಲೆಗಳಲ್ಲಿ, ಮೊಬೈಲ್ ಸ್ಕ್ರೀನ್ಗಳಲ್ಲಿ. ಇದನ್ನೇ ನರೇಟಿವ್ ವಾರ್ಫೇರ್ ಅಂತ ಕರೀತಾರೆ. ಒಂದು ಸಿಂಪಲ್ ಉದಾಹರಣೆಯನ್ನ ಕೊಡ್ತೀನಿ ಕೇಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮತ್ತು ನಿಮ್ಮ ಫ್ರೆಂಡ್ ಒಬ್ಬ ಯಾರು ಇಲ್ಲದ ಒಂದು ರೋಡ್ನಲ್ಲಿ ಜಗಳ ಆಡ್ತೀರಾ. ಆ ಜಗಳದಲ್ಲಿ ನೀವು ನಿಮ್ಮ ಫ್ರೆಂಡಿಗೆ ಚೆನ್ನಾಗಿ ಗೂಸ ಕೊಡ್ತೀರಾ, ಅವನ ಮುಖ ಎಲ್ಲ ಊದ್ಕೊಳ್ಳುತ್ತೆ. ಆದ್ರೆ ಅಲ್ಲಿ ನೋಡಕ್ಕೆ ಯಾರು ಇರಲ್ಲ. ಜಗಳ ಮುಗಿದ್ಮೇಲೆ ನೀವಿಬ್ರು ಮನೆಗೆ ಹೋಗ್ತೀರಾ, ನೀವು ಸುಮ್ನೆ ಮಲ್ಕೋತೀರಾ. ಆದ್ರೆ ಆ ಏಟದಿಂದ ಫ್ರೆಂಡ್ ಇದ್ನಲ್ಲ, ಅವನು ಸುಮ್ನೆ ಇರಲ್ಲ. ಅವನು ಇಡೀ ಊರಿಗೆ ಹೋಗಿ ಡಂಗೂರ ಸಾರ್ತಾನೆ, ನೋಡಿ ನಾನು ಅವನಿಗೆ ಹೇಗೆ ಹೊಡೆದೆ, ನಾನು ಗೆದ್ದೆ ಅಂತ. ಜನರಿಗೆ ಸತ್ಯ ಗೊತ್ತಿಲ್ಲ, ಅವರು ಅವನು ಹೇಳಿದ್ದನ್ನೇ ನಂಬ್ತಾರೆ. ಕೊನೆಗೆ ನೀವು ಗೆದ್ದಿದ್ರು ಕೂಡ ಜನರ ದೃಷ್ಟಿಯಲ್ಲಿ ನೀವು ಸೋತ ಹಾಗೆ. ಇದೇ ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೀತಾ ಇರೋದು. ಯುದ್ಧ ಭೂಮಿಯಲ್ಲಿ, ಸಮುದ್ರದಲ್ಲಿ, ಆಕಾಶದಲ್ಲಿ ಭಾರತದ ಹತ್ರ ಪಾಕಿಸ್ತಾನ ಯಾವತ್ತೂ ಗೆಲ್ಲೋಕ್ಕಾಗಲ್ಲ. ಇದು ಅವರಿಗೂ ಸಹ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಹಿಡಿದಿರೋ ದಾರಿ ಯಾವುದು? ಅದೇ ಈ ನರೇಟಿವ್ ವಾರ್, ಅಂದ್ರೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ತಾವೇ ಗೆದ್ವಿ ಅಂತ ಬಿಂಬಿಸ್ಕೊಳ್ಳೋದು. ಇತಿಹಾಸದುದ್ದಕ್ಕೂ ಇಂಥ ಘಟನೆಗಳು ನಡೆದೇ ಇವೆ. ಅಲೆಕ್ಸಾಂಡರ್ ಮತ್ತು ಪೋರಸ್ ಯುದ್ಧದ ಬಗ್ಗೆ ನೀವು ಕೇಳಿದಿರಾ? ಗ್ರೀಕ್ ಇತಿಹಾಸಕಾರರು ಬರೆದಿರೋದ್ರಿಂದ ಅಲೆಕ್ಸಾಂಡರ್ ಗೆದ್ದ ಅಂತ ನಾವು ಓದ್ತೀವಿ. ಆದ್ರೆ ಎಷ್ಟೋ ಜನ ಇತಿಹಾಸ ತಜ್ಞರ ಪ್ರಕಾರ ಅಲೆಕ್ಸಾಂಡರ್ ಅಲ್ಲಿ ಸೋತು ಅಥವಾ ಒಪ್ಪಂದವನ್ನ ಮಾಡ್ಕೊಂಡು ವಾಪಸ್ ಹೋಗಿದ್ದ. ಆದ್ರೆ ಕತೆ ಹೇಳೋರು ಯಾರು? ಗ್ರೀಕರು. ಸೊ ಗೆದ್ದವನು ಇತಿಹಾಸ ಬರೀತಾನೆ ಅನ್ನೋದಕ್ಕಿಂತ ಯಾರು ಜೋರಾಗಿ ಸುಳ್ಳು ಹೇಳ್ತಾರೋ ಅವರು ಇತಿಹಾಸವನ್ನ ಬದಲಿಸ್ತಾರೆ ಅನ್ನೋದು ಇಂದಿನ ಟ್ರೆಂಡ್ ಆಗಿದೆ. ಈಗ ಬರೋಣ ಪ್ರೆಸೆಂಟ್ ಮ್ಯಾಟರ್ಗೆ. ಪಾಕಿಸ್ತಾನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳನ್ನ ಹರಿಬಿಟ್ಟಿದೆ. ಇದರಲ್ಲಿ ಅವರು ಏನಂತ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಭಾರತದ ಬ್ರಹ್ಮೋಸ್ ಮಿಸೈಲ್ ಸ್ಟೋರೇಜ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ವಿ, ಅಮೃತ್ಸರದ ಏರ್ ಬೇಸ್ ಅನ್ನ ಉಡಾಯಿಸಿದ್ವಿ ಅಂತ. ಆದ್ರೆ ಈ ಫೋಟೋಗಳನ್ನ ನೀವು ಝೂಮ್ ಮಾಡಿ ನೋಡಿದ್ರೆ ಬಿದ್ದು ಬಿದ್ದು ನಗ್ತೀರಾ. ಬ್ರಹ್ಮೋಸ್ ಸ್ಟೋರೇಜ್ ಕತೆ ಏನ್ ಗೊತ್ತಾ? ಪಾಕಿಸ್ತಾನ ಒಂದು ಸ್ಯಾಟಲೈಟ್ ಫೋಟೋವನ್ನ ಶೇರ್ ಮಾಡುತ್ತೆ. ಅದರಲ್ಲಿ ಒಂದು ಬಿಲ್ಡಿಂಗ್ ಅನ್ನ ತೋರಿಸಿ ಇದು ಅಟ್ಯಾಕ್ ಗಿಂತ ಮುಂಚೆ ಅಂತ, ಮತ್ತು ಇನ್ನೊಂದು ಫೋಟೋವನ್ನ ತೋರಿಸಿ ಇದು ಅಟ್ಯಾಕ್ ಆದ್ಮೇಲೆ ಅಂತ ಹೇಳ್ತಾರೆ. ಮಜಾ ಏನ್ ಗೊತ್ತಾ? ಆ ಬಿಫೋರ್ ಅಟ್ಯಾಕ್ ಫೋಟೋದ ಮೂಲೆಯಲ್ಲಿ ಗೂಗಲ್ ಮ್ಯಾಪಿನ ಡೇಟ್ ಇದೆ. ಅಲ್ಲಿ ಸ್ಪಷ್ಟವಾಗಿ 15th ಮೇ ಅಂತ ಬರ್ದಿದೆ. ಪಾಕಿಸ್ತಾನ ಹೇಳ್ತಾ ಇರೋ ಅಟ್ಯಾಕ್ ನಡೆದಿದ್ದು ಅದಕ್ಕಿಂತ ಮುಂಚೆ, ಅಂದ್ರೆ ಮೇ 15ರ ನಂತರ ನಡೆದ ದಾಳಿಗೆ ಇವರು ಮೇ 15ರ ಹಳೆ ಫೋಟೋವನ್ನ ಬಿಫೋರ್ ಅಂತ ತೋರಿಸ್ತಾ ಇದ್ದಾರೆ. ಕಳ್ಳತನ ಮಾಡೋಕಾದ್ರೂ ಸ್ವಲ್ಪ ಬುದ್ಧಿ ಇರ್ಬೇಕಲ್ವಾ? ಡೇಟ್ ಕೂಡ ಕ್ರಾಪ್ ಮಾಡಕ್ಕೆ ಬರ್ಲಿಲ್ವಾ ಇವರಿಗೆ? ಅಷ್ಟೇಗೆಲ್ಲ ಆಫ್ಟರ್ ಅಟ್ಯಾಕ್ ಫೋಟೋದಲ್ಲಿ ಅಲ್ಲಿರೋ ಮರಗಿಡಗಳ ಬಣ್ಣವನ್ನೇ ಚೇಂಜ್ ಮಾಡಲಾಗಿದೆ. ಅಂದ್ರೆ ಬಾಂಬ್ ಇದ್ರೆ ಬಿಲ್ಡಿಂಗ್ ಜೊತೆ ಮರಗಳ ಜಾತಿ ಕೂಡ ಬದಲಾಗುತ್ತಾ? ಇಷ್ಟು ಕಳಪೆ ಎಡಿಟಿಂಗ್ ಮಾಡಿ ಇವರು ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ಟೀಕಿಸೋಕೆ ಬರ್ತಾರೆ. ಇನ್ನು ಅಮೃತ್ಸರದ ಉಗ್ರಾಣದ ಉದಾಹರಣೆಯನ್ನೇ ನೋಡಿ. ಇನ್ನೊಂದು ವಿಡಿಯೋವನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಅಮೃತ್ಸರದ ಹತ್ರ ಇರುವಂತಹ ಭಾರತದ ಶಸ್ತ್ರಾಸ್ತ್ರ ಉಗ್ರಾಣವನ್ನ ಧ್ವಂಸ ಮಾಡಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ಸುಟ್ಟು ಹೋದ ಬಿಲ್ಡಿಂಗಿನ ಫೋಟೋವನ್ನ ಹಾಕ್ತಾರೆ. ಸ್ನೇಹಿತರೆ, ಲಾಜಿಕ್ ಅನ್ನ ಯೋಚನೆ ಮಾಡಿ. ಒಂದು ವೇಳೆ ನಿಜವಾಗ್ಲೂ ಅಲ್ಲಿಗೆ ಮಿಸೈಲ್ ಅಥವಾ ಬಾಂಬ್ ಬಿದ್ದಿದ್ರೆ ಏನಾಗ್ತಾಗಿತ್ತು? ಆ ಬಿಲ್ಡಿಂಗ್ ನ ಚಾವಣಿ ಕುಸಿದು ಬೀಳ್ಬೇಕಿತ್ತು, ಪಿಲ್ಲರ್ಗಳು ಮುರಿದು ಬೀಳ್ಬೇಕಿತ್ತಲ್ವಾ?
ಆದ್ರೆ ಆ ಪಾಕಿಸ್ತಾನ ಶೇರ್ ಮಾಡಿರೋ ಫೋಟೋಗಳಲ್ಲಿ ಆ ಬಿಲ್ಡಿಂಗ್ ನ ಚಾವಣಿ ಗಟ್ಟಿಯಾಗೇ ಇದೆ, ಪಿಲ್ಲರ್ಗಳು ಹಾಗೇ ಇವೆ, ಕೇವಲ ಮೇಲ್ಗಡೆ ಕಪ್ಪು ಬಣ್ಣದ ಮಸಿ ಬಳಿದ ಹಾಗೆ ಕಾಣಿಸ್ತಾ ಇದೆ. ಸತ್ಯ ಏನಪ್ಪಾ ಅಂದ್ರೆ 2024ರಲ್ಲಿ ಆ ಜಾಗದ ಅಕ್ಕಪಕ್ಕ ಒಣಗಿದ ಹುಲಿಗೆ ಬೆಂಕಿ ಬಿದ್ದಿತ್ತು. ಆ ಹೊಗೆಯಿಂದ ಆ ಗೋಡೆಗಳು ಕಪ್ಪಾಗಿದ್ವು ಅಷ್ಟೇ. ಅದನ್ನೇ ಅವರು ನಾವು ಬಾಂಬ್ ಅನ್ನ ಹಾಕಿದ್ವಿ ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಕಾಡ್ಗಿಚ್ಚಿನಿಂದಾದ ಮಸಿಯನ್ನ ಬಾಂಬ್ ದಾಳಿ ಅಂತ ಬಿಂಬಿಸೋಕೆ ಇವರಿಗೆ ನಾಚಿಕೆ ಆಗಲ್ವಾ? ಇಲ್ಲಿಗೆ ಮುಗಿಲಿಲ್ಲ, ಇವರ ಕಾಮಿಡಿಗಿನ್ನು ಬಾಕಿ ಇದೆ. ಇನ್ನು ದೇವರನ್ನು ಬಿಡದಂತಹ ಪಾಕಿಸ್ತಾನ, ಇದು ಅಲ್ಟಿಮೇಟ್ ಆಗಿದೆ. ಪಂಜಾಬ್ನ ಬಿಯಾಸ್ ಅನ್ನೋ ಜಾಗದಲ್ಲಿ ಭಾರತದ ಬೃಹತ್ ಶಸ್ತ್ರಾಸ್ತ್ರ ಸಂಗ್ರಹ ಇದೆ. ಇದನ್ನ ನಾವು ಉಡಾಯಿಸಿದ್ವಿ ಅಂತ ಒಂದು ಮ್ಯಾಪ್ ಅನ್ನ ತೋರಿಸ್ತಾ ಇದ್ದಾರೆ. ಆ ಮ್ಯಾಪ್ ಅನ್ನ ಬೇಕಂತಲೇ ಕೆಂಪು ಬಣ್ಣವನ್ನ ಮಾಡಿರ್ತಾರೆ, ಜನರಿಗೆ ಕ್ಲಿಯರ್ ಆಗಿ ಕಾಣಬಾರ್ದು ಅಂತ. ಆದ್ರೆ ನಾವು ಭಾರತೀಯರು ಸುಮ್ಮನೆ ಬಿಡ್ತೀವಾ? ಆ ಲೊಕೇಶನ್ ಅನ್ನ ಗೂಗಲ್ ಮ್ಯಾಪ್ ನಲ್ಲಿ ಚೆಕ್ ಮಾಡಿದ್ರೆ ಶಾಕ್ ಆಗುತ್ತೆ. ಪಾಕಿಸ್ತಾನ ಯಾವ ಜಾಗವನ್ನ ಮಿಲಿಟರಿ ಬೇಸ್ ಅಂತ ಹೇಳ್ತಾ ಇದೆಯೋ ಅದು ವಾಸ್ತವವಾಗಿ ಡೇರಾ ಬಿಯಾಸ್ ಅಂದ್ರೆ ಒಂದು ಧಾರ್ಮಿಕ ಕೇಂದ್ರ, ಒಂದು ಸ್ಪಿರಿಚುವಲ್ ಸೆಂಟರ್ ಅನ್ನ ಇವರು ಆರ್ಮಿ ಬೇಸ್ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲ, ದೇವಸ್ಥಾನ ಆಶ್ರಮಗಳನ್ನ ನೋಡಿದ್ರು ಇವರಿಗೆ ಮಿಸೈಲ್ ಕಾಣಿಸುತ್ತಾ? ಇವರ ಇಂಟೆಲಿಜೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈಗ ನಿಮ್ಗೊಂದು ಡೌಟ್ ಬರಬಹುದು, ಅಲ್ಲ ಇಷ್ಟೊಂದು ಹಸಿ ಹಸಿ ಸುಳ್ಳು ಹೇಳಿದ್ರೆ ಸಿಕ್ಕಾಕೊಳ್ತೀವಿ ಅಂತ ಅವರಿಗೆ ಗೊತ್ತಾಗಲ್ವಾ? ಆದ್ರೆ ಯಾಕೆ ಹೀಗೆ ಮಾಡ್ತಾರೆ ಅಂತ? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಮೊದಲನೇದು ಮರ್ಯಾದೆ ಉಳಿಸಿಕೊಳ್ಳುವ ತಂತ್ರ. ಮೇ 7ರಿಂದ ಮೇ 10ರ ನಡುವೆ ನಡೆದಂತಹ ಕೆಲವು ಘಟನೆಗಳಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಏಟನ್ನ ಕೊಟ್ಟಿದೆ. ಪಾಕಿಸ್ತಾನದ ಕೆಲವು ನೆಲೆಗಳು ಧ್ವಂಸ ಆಗಿವೆ. ಈಗ ತಮ್ಮ ದೇಶದ ಜನರಿಗೆ ನಾವು ಸೋತ್ವಿ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಇಲ್ಲ ನಾವು ಸೋತಿಲ್ಲ, ಉಲ್ಟಾ ನಾವೇ ಭಾರತಕ್ಕೆ ಹೊಡೆದ್ವಿ ಅಂತ ಸುಳ್ಳನ್ನ ಹೇಳಿ ಅಲ್ಲಿನ ಜನರನ್ನ ನಂಬಿಸೋ ಪ್ರಯತ್ನ ಇದು. ಪಾಪ ಅಲ್ಲಿನ ಜನರಿಗೆ ಊಟಕ್ಕೆ ಹಿಟ್ಟಿಲ್ಲ, ಆದ್ರೂ ಇಂಥ ಫೋಟೋಗಳನ್ನ ನೋಡಿ ವಾವ್ ನಮ್ಮ ಆರ್ಮಿ ಗ್ರೇಟ್ ಅಂತ ಖುಷಿ ಪಡ್ತಾರೆ. ಇನ್ನು ಎರಡನೇದು ಬಿಸ್ನೆಸ್ ಟ್ರಿಕ್. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಪಾಕಿಸ್ತಾನ ಈಗ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅವರಿಗೆ ದುಡ್ಡು ಬೇಕು, ಅದಕ್ಕವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಗೆ ಮಾರಬೇಕು. ಈಗ ತಾನೇ ಅವರು ಲಿಬಿಯಾ ದೇಶದ ಜೊತೆ ಸುಮಾರು $4 ಬಿಲಿಯನ್ ಡೀಲ್ ಬಗ್ಗೆ ಮಾತಾಡಿದ್ದಾರೆ. ಈಗ ಯೋಚನೆ ಮಾಡಿ, ಯಾರ ಹತ್ರನಾದ್ರೂ ವೆಪನ್ಸ್ ಮಾರಬೇಕು ಅಂದ್ರೆ ನನ್ನ ವೆಪನ್ ಬೆಸ್ಟ್ ಇದೆ ಅಂತ ಪ್ರೂವ್ ಮಾಡ್ಬೇಕಲ್ವಾ? ಅದಕ್ಕೆ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ ನಮ್ಮ ಹತ್ರ ಇರೋ ಸಣ್ಣ ರಾಕೆಟ್ಗಳಿಂದಲೇ ನಾವು ಭಾರತದ ದೊಡ್ಡ ದೊಡ್ಡ ಸಿಸ್ಟಮ್ಗಳನ್ನ ಉಡಾಯಿಸಿದ್ವಿ ಅಂತ ಸುಳ್ಳು ಮಾರ್ಕೆಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆಸಿಮ್ ಮುನೀರ್ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಟೆಕ್ನಾಲಜಿ ಇಂಡಿಯಾಗಿಂತ ಸೂಪರ್ ಅಂತ ರೀಲ್ ಬಿಡ್ತಿದ್ದಾನೆ. ಈ ಫೇಕ್ ಫೋಟೋಗಳೆಲ್ಲ ಆ ಬಿಸ್ನೆಸ್ ಡೀಲಿಗಾಗಿ ಮಾಡ್ತಾ ಇರೋ ನಾಟಕ ಅಷ್ಟೇ. ಇನ್ನು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಆಟ. ಇಲ್ಲಿ ಅಮೆರಿಕದ ಪಾತ್ರ ಕೂಡ ಇದೆ. ಅಮೆರಿಕಕ್ಕೆ ತಮ್ಮ F-35 ವಿಮಾನಗಳನ್ನ ಇಂಡಿಯಾಗೆ ಮಾರಬೇಕು ಅಂತ ಆಸೆಗಿದೆ. ಅದಕ್ಕವರು ಕೆಲವೊಮ್ಮೆ ಪಾಕಿಸ್ತಾನದ ಪರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಭಾರತದ ರಕ್ಷಣಾ ವ್ಯವಸ್ಥೆ ವೀಕ್ ಇದೆ, ನೀವು ನಮ್ಮ ವಿಮಾನಗಳನ್ನ ತಗೊಳ್ಳಿ ಅನ್ನೋ ತರ ಪರೋಕ್ಷವಾಗಿ ಪ್ರೆಷರ್ ಅನ್ನ ಹಾಕ್ತಾರೆ. ಹಿಂದೆ ಅಭಿನಂದನ್ ವರ್ಧಮಾನ್ ಕೇಸ್ನಲ್ಲೂ ಸಹ ಹೀಗೆ ಆಗಿತ್ತು. ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಬಂದು ಏನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅದನ್ನೇ ಈ ಪಾಕಿಸ್ತಾನ ಹಿಡ್ಕೊಂಡು ಜಗ್ಗಾಡ್ತಾ ಇರುತ್ತೆ. ಆದ್ರೆ ಸ್ನೇಹಿತರೆ, ಕಳ್ಳ ಎಷ್ಟೇ ಹುಷಾರಾಗಿದ್ರು ಒಂದಲ್ಲ ಒಂದು ಕಡೆ ಸಾಕ್ಷಿಯನ್ನ ಬಿಟ್ಟೇಗಿರ್ತಾನೆ ಅಂತಾರಲ್ಲ. ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಬಾಯ್ ತಪ್ಪಿ ಒಂದು ಸತ್ಯವನ್ನ ಒಪ್ಕೊಂಡಿದ್ದಾನೆ. ಅವನು ರೀಸೆಂಟ್ ಆಗಿ ಮಾತಾಡ್ತಾ ನೂರ್ ಖಾನ್ ಏರ್ಬೇಸ್ ಮೇಲೆ ಆದ ದಾಳಿಯ ಬಗ್ಗೆ ಒಪ್ಕೊಂಡ. ಇಷ್ಟು ದಿನ ಪಾಕಿಸ್ತಾನದ ಆರ್ಮಿ ನಮ್ಮ ಮೇಲೆ ದಾಳಿನೇ ಆಗಿಲ್ಲ, ನಮಗೆ ಯಾವ ಡ್ಯಾಮೇಜ್ ಕೂಡ ಆಗಿಲ್ಲ ಅಂತ ಬೊಬ್ಬೆ ಹೊಡಿತಾ ಇತ್ತು. ಆದ್ರೆ ಅವರ ಮಂತ್ರಿ ಈಗ ಸತ್ಯವನ್ನ ಒಪ್ಕೊಂಡಿರೋದು ಅವರ ಸುಳ್ಳಿನ ಕೋಟೆಗೆ ಬಿದ್ದಿರುವಂತಹ ದೊಡ್ಡ ಶಾಕ್. ಇದನ್ನೇ ನಾವು ಆಪರೇಷನ್ ಸಿಂಧೂರ್ನ ರಿಯಾಲಿಟಿ ಅಂತ ಕರಿಬಹುದು. ಭಾರತ ಸೈಲೆಂಟ್ ಆಗಿ ಕೆಲಸವನ್ನ ಮುಗಿಸಿದೆ, ಆದ್ರೆ ಪಾಕಿಸ್ತಾನ ಮೈಕ್ ಹಾಕೊಂಡು ಸುಳ್ಳನ್ನ ಹೇಳ್ತಾಗಿದೆ. ಈ ವಿಡಿಯೋದ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬರೋದಾದ್ರೆ, ನಾವು ಪಾಕಿಸ್ತಾನದ ಈ ಕೃತ್ಯವನ್ನ ನೋಡಿ ನಗಬಹುದು, ಪಾಕಿಸ್ತಾನದ ಎಡಿಟಿಂಗ್ ಅನ್ನ ನೋಡಿ ಟ್ರೋಲ್ ಮಾಡಬಹುದು. ಆದ್ರೆ ಇದರಲ್ಲಿ ಒಂದು ದೊಡ್ಡ ಡೇಂಜರ್ ಕೂಡ ಇದೆ. ನಾವು ಎಷ್ಟೇ ಸತ್ಯವಾಗಿದ್ರೂ ಎದುರಾಳಿ 1000 ಬಾರಿ ಸುಳ್ಳು ಹೇಳಿದಾಗ ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋ ಜನ ಅದನ್ನ ಸತ್ಯ ಅಂತ ನಂಬೋ ಚಾನ್ಸಸ್ ಇರುತ್ತೆ. ಚೀನಾ ಈ ವಿಷಯದಲ್ಲಿ ತುಂಬಾನೇ ಡೇಂಜರಸ್. ಅವರು ಪಾಕಿಸ್ತಾನಕ್ಕೆ ಈ ನರೇಟಿವ್ ವಾರ್ ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಅನ್ನ ಕೊಡ್ತಾಗಿದ್ದಾರೆ. ನಾವು ಕೇವಲ ನಾವು ಸರಿ ಇದ್ದೀವಿ ಅಂತ ಸುಮ್ಮನೆ ಕೂತ್ರೆ ಸಾಕಾಗಲ್ಲ. ಭಾರತ ಕೂಡ ಈಗ ಈ ಇನ್ಫಾರ್ಮೇಶನ್ ವಾರ್ಫೇರ್ ನಲ್ಲಿ ಇನ್ನು ಆಕ್ಟಿವ್ ಆಗಬೇಕು. ನಮ್ಮ ಸತ್ಯವನ್ನ ಪ್ರಪಂಚಕ್ಕೆ ಇನ್ನೂ ಜೋರಾಗಿ ತಲುಪಿಸಬೇಕು. ಯಾಕಂದ್ರೆ ಇಂದಿನ ಜಗತ್ತಲ್ಲಿ ಸತ್ಯ ಮುಖ್ಯ ಆಗಲ್ಲ, ಯಾವುದು ಮಾರಾಟ ಆಗುತ್ತೋ ಅದೇ ಮುಖ್ಯವಾಗುತ್ತೆ. ಪಾಕಿಸ್ತಾನ ತನ್ನ ಸುಳ್ಳನ್ನ ಚೆನ್ನಾಗಿ ಪ್ಯಾಕ್ ಮಾಡಿ ಮಾರ್ತಾಗಿದೆ. ನಾವು ನಮ್ಮ ಸತ್ಯವನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಕೇವಲ PIB ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದ್ರೆ ಸಾಕಾಗಲ್ಲ.
ನಿಮ್ಮಂತ ಸಾಮಾನ್ಯ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ಸುಳ್ಳುಗಳನ್ನ ಕಂಡಾಗ ಅದನ್ನ ಕೌಂಟರ್ ಮಾಡಬೇಕು, ಅಸಲಿ ಸತ್ಯವನ್ನ ಶೇರ್ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ಕತೆ. ಪಾಕಿಸ್ತಾನದ ಈ ಫೋಟೋಶಾಪ್ ಪ್ರತಾಪದ ಬಗ್ಗೆ ನಿಮ್ಗೇನನ್ಸುತ್ತೆ? ದೇವಸ್ಥಾನವನ್ನ ಆರ್ಮಿ ಬೇಸ್ ಅಂತ ಹೇಳೋ ಇವರ ಬುದ್ಧಿವಂತಿಕೆಗೆ ಆಸ್ಕರ್ ಅವಾರ್ಡ್ ಅನ್ನ ಕೊಡಬೇಕಾ, ಅಥವಾ ಇವರ ಎಡಿಟರ್ಗೆ ಫೋಟೋಶಾಪ್ ಕ್ಲಾಸಿಗೆ ಕಳಿಸ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.